ಮಾತಾಡ್ತಾ ಒಂದು ಮಾತು ಹೇಳಿದ್ದಾರೆ, ಮೂಢ ಹಗರಣ ಇರ್ಬೋದು, ಅದು ಬೇರೆ ಬೇರೆ ಹಗರಣ ಇರ್ಬೋದು, ಅವ್ರ ಪಕ್ಷದವರೇ ದಾಖಲೆ ಕೊಟ್ಟರು, ಅವರೇ ಪಾದಯಾತ್ರೆ ಮಾಡಿ ಅಂತಂದ್ರು, ನಮ್ಮವ್ರು ಮಾಡಿದ್ದಾರೆ ಅಂತೇಳಿ ಕೆಲವೊಂದು ಮಾತಾಡಲ್ಲ. ನಮ್ಮ ಪಕ್ಷದವ್ರು ಕೊಟ್ಟಿದ್ದಾರೋ ಅವ್ರ ಪಕ್ಷದವ್ರು ಕೊಟ್ಟಿದ್ದಾರೋ ಅವ್ರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನೋಡ್ರಿ, ಈಗ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಪಬ್ಲಿಕ್ ಡೊಮೈನಿಗೆ ಬಂದ ಮೇಲೆ ಎವ್ರಿಬಡಿ ಈಸ್ ಹ್ಯಾವ್ ಎ ರೈಟ್ ಟು ಆಕ್ಸೆಸ್ ಫಾರ್ ಆಲ್ ದೋಸ್ ಡಾಕ್ಯುಮೆಂಟ್ಸ್. ಅದರಿಂದ ಏನು ಕೊಡೋವಂಥದ್ದು ಏನಿರ್ತದೆ, ಕೊಡುವಂಥದ್ದು ತಗೊಳ್ಳೋವಂಥದ್ದು ಏನಿರೋದಿಲ್ಲ. ಈಗೆಲ್ಲ ಷಡ್ಯಂತ್ರ ನಡೆದಿತ್ತು ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಸರ್. ನೋಡಿ, ನಮ್ಮ ಪಕ್ಷದಲ್ಲೂ ಷಡ್ಯಂತ್ರಗಳು ನಡೀತಾ ಇರ್ತವೆ ಅನ್ನೋದನ್ನು ನಾವು ತಳ್ಳಾಕೋಕ್ಕಾಗೋದಿಲ್ಲ. ಅವ್ರ ಪಕ್ಷದಲ್ಲಿ ಷಡ್ಯಂತ್ರ ನಡೆಯೋದಿಲ್ಲ ಅಂತಲೂ ಕೂಡ ಅವರು ಹೇಳೋಕ್ಕಾಗೋದಿಲ್ಲ. ಅದರಿಂದ ಎಲ್ಲ ಕಡೆ ರಾಜಕಾರಣದಲ್ಲಿ ಇವೆಲ್ಲ ಇದ್ದಂಥದ್ದೇ. ಅದಕ್ಕೋಸ್ಕರ ಎಲ್ಲರೂ ಅವರವರು ಅಧಿಕಾರ ಪಡಿಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಎಲ್ಲ ಪಾರ್ಟಿಯವರು ಪ್ರಯತ್ನ ಮಾಡ್ತಾರೆ. ಮತ್ತು ಎಲ್ಲ ರಾಜಕೀಯ ಮುಖಂಡರುಗಳು ಕೂಡ ಅಧಿಕಾರಕ್ಕೆ ಬರಬೇಕು ಅಂತ ಆಸೆ ಪಡ್ತಾರೆ. ಅದರಲ್ಲಿ ಏನು ತಪ್ಪೇನಿಲ್ಲ. ಬನ್ನಿ, ಅಲ್ಲಿ ಬರ್ತೀನಲ್ಲಪ್ಪ. ಮಂಡಲೋತ್ಸವದಲ್ಲಿ ಪ್ರೊಫೆಸರ್ ಕೆ ಎಸ್ ಭಗವಾನ್ ಅವರು ಹಿಂದೂ ಧರ್ಮನೆಲ್ಲ ಅಂತ ಹೇಳಿ ಅದಲ್ಲ ರೀ, ಹಂಗೇಳಿಲ್ಲ ಅವರು. ಹಿಂದೂ ಧರ್ಮ ಅಲ್ಲ ಅಂತ ಹೇಳಿಲ್ಲ ಅವರು. ನೀವು ಸರಿಯಾಗಿ ಹೇಳೋದಿಲ್ಲ. ಅವ್ರು ಹೇಳಿರೋದು ಏನು ಹೇಳಿದ್ದಾರೆ? ನೋ, ಅದು ಹಿಂದೂಗಳ ಧರ್ಮ ಅಂತನೂ ಹೇಳಿಲ್ಲ ಅವರು, ಬ್ರಾಹ್ಮಣರುಗಳ ಧರ್ಮ ಅಂತ ಹೇಳಿರೋದು. ಸರಿಯಾಗಿ ಕೇಳ್ಕೊಂಡು ಹೇಳ್ರಿ. ನಮ್ಗೆ ತಪ್ಪು ಹೇಳ್ಬಿಟ್ಟು ನಮ್ಮ ಕೈಲಿ ಯಾಕೆ ಹೇಳಿಸ್ತೀರಾ? ಅವ್ರು ಹೇಳಿರೋದು ಅದು ಹಿಂದೂಗಳ ಧರ್ಮ ಅಂದ್ರೆ ಬ್ರಾಹ್ಮಣರ ಧರ್ಮ ಅಂತ ಹೇಳಿರೋದು. ಅದು ಅವ್ರ ಅಭಿಪ್ರಾಯ, ಅದಕ್ಕೆ ನನ್ನ ರಿಯಾಕ್ಷನ್ ಇಲ್ಲ. ಓಕೆ, ಬ್ರಾಹ್ಮಣರ ಧರ್ಮ ಅಂತ ಅವ್ರು ಹೇಳಿರೋದು ಅಲ್ವೇನ್ರಿ? ನಾನು ಭಗವಂದು ಪೂರ್ತಿ ಕೇಳಿದ್ದೀನಿ. ನೆನ್ನೆ TV9 ನಾನು ಗೋವಾದಿಂದ ಬಂದ ಕೂಡಲೇ TV9 ಹಾಕಿದೆ 7:15, 7:15. ಆವಾಗ ದೊರೆ ಭಗವಂದು 3 ಪೋರ್ಷನ್ ನಿಮ್ಮ TV9 KS ಭಗವಾನ್, ದೊರೆ ಭಗವಾನ್ ಫಿಲಮ್ನವರು, ಇವರು ರೈಟರ್, ಇವರು 3 ಓದು ನಿಮ್ಮ TV9 ಹಾಕಿದ್ರು. TV9 ನಿಂದಲ್ಲೇನಪ್ಪ, ನಿಮ್ಮದಲ್ಲೇ ಹಾಕಿದ್ರು. ಅವರು ಏನು ಹೇಳ್ತಾ ಇದ್ರು, ಹಿಂದೂ ಧರ್ಮ ಅಂತ ಹೇಳಿದ್ರೆ ಇದು ಯಾವುದೇ ಧರ್ಮ ಅಂತ ನಾನು ಒಪ್ಪೋದಿಲ್ಲ, ಇದು ಬ್ರಾಹ್ಮಣರ ಧರ್ಮ ಇದೆ ಅಷ್ಟೇ, ಇದು ಹಿಂದೂ ವರ್ಗಗಳ ಧರ್ಮ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಅವ್ರ ಅಭಿಪ್ರಾಯ ಇದೆ.